ನಾನು ಈ ಮತದಾನ ಜಾಗೃತಿ ಅಭಿಯಾನ ಅಂತೇಳಿ ಅಖಂಡ ಕರ್ನಾಟಕ ದ್ವಿಚಕ್ರ ವಾಹನ ಇದನ್ನಲ್ಲೇ ನಾನು ಹೋಗ್ತಾ ಇದ್ದೀನಿ. ನಮ್ಮದು ಸಮರ್ಥ ಕನ್ನಡಿಗರು ಅಂತ ಒಂದು ಸಂಸ್ಥೆ ಇದೆ, ಅದರ ಪ್ರಧಾನ ಸಂಚಾಲಕ ನಾನು. ನಾವು ಮತದಾನನ ಒಂದು ಉತ್ತೇಜನ ಕೊಡಲಿಕ್ಕೋಸ್ಕರ ಯುವ ಮತದಾರರು ಎಲ್ಲರೂ ಮತದಾನ ಮಾಡಬೇಕು ಅನ್ನೋದಕ್ಕೋಸ್ಕರ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ನಮ್ಮ ಸಮರ್ಥ ಕನ್ನಡಿಗರು ಸಂಸ್ಥೆಯಿಂದ ಯಾರು ಮೊದಲನೇ ಸಲ ಮತದಾನ ಆಗ್ತೀರಾ ನಿಮ್ಮ ಸೆಲ್ಫಿಗಳು ಕಳಿಸಿ ಅದಕ್ಕೆ ಬಹುಮಾನ ಕೊಡ್ತೀವಿ ಅಂತ ಹೇಳಿದ್ವಿ. 1000ಕ್ಕೂ ಹೆಚ್ಚು ಸೆಲ್ಫಿಗಳು ಬಂದಿತ್ತು ನಮಗೆ, ಅದಕ್ಕೆಲ್ಲ ನಾವು ಬಹುಮಾನ ಕೊಟ್ಟಿದ್ವಿ. ಅದೇ ರೀತಿ ಈ ಸಲ ಎಲ್ಲ ಮತದಾರರನ್ನು ಜಾಗೃತಿ ಮಾಡಬೇಕು ಅನ್ನೋದಕ್ಕೋಸ್ಕರ ನಾವು ಅಖಂಡ ಕರ್ನಾಟಕ ಅಭಿಯಾನನ ಮಾಡ್ಕೊಂಡಿದ್ದೀನಿ. ನಾನೇ 2 ವೀಲರ್ನಲ್ಲಿ ಎಲ್ಲ ಜಿಲ್ಲೆಗಳಿಗೂ ಭೇಟಿ ಕೊಡ್ತಾ ಇದ್ದೀನಿ. 30 ಜಿಲ್ಲೆಗಳನ್ನು ಭೇಟಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಹೊರಟಿದ್ದೀನಿ. ಈಗ 20 ಜಿಲ್ಲೆ ಆಗಿದೆ. ಶಿವಮೊಗ್ಗ ನನ್ನ 20ನೇ ಜಿಲ್ಲೆ. ಇದಾದ ನಂತರ ಉಡುಪಿಗೆ ನಾನು ಹೋಗ್ತಿದ್ದೀನಿ. ಇದು ಖರ್ಚು ವೆಚ್ಚ ಎಲ್ಲ ನನ್ನದೇ ಸ್ವಂತ, ನನ್ನ ಹಣದಿಂದಲೇ ಮಾಡ್ತೀನಿ. ನಾನೇನಾರು ಸಮಾಜಕ್ಕೆ ಒಂದು ಕೊಡುಗೆ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಒಂದು ಅಲ್ಪ ಇದನ್ನು ನಾನು ಮಾಡ್ತಾ ಇದ್ದೀನಿ ಸರ್. ಇದು ಎಲ್ಲ ಜಿಲ್ಲೆಗಳಲ್ಲಿ ಸಂಚಾರ ಮಾಡ್ತಾ ಮತದಾನ ಜಾಗೃತಿ ಅಭಿಯಾನವನ್ನು ಕೈಗೊಂಡಿದ್ದಾರೆ. ಒಂದು ಉತ್ತಮ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತು ನಾನು ಎಲ್ಲ ಶಾಲಾ ಕಾಲೇಜು ಮತ್ತು ಗ್ರಾಮ ಪಂಚಾಯತಿ ಆಫೀಸ್ಗಳು ಈ ಥರ ಹೋಗಿ ಅಲ್ಲೂ ಕೂಡ ಜಾಗೃತಿ ಮಾಡ್ತಾಯಿದ್ದೀನಿ. ಸಣ್ಣ ಸಣ್ಣ ಹಳ್ಳಿಗಳಿಗೂ ಕೂಡ ಹೋಗ್ತಾಯಿದ್ದೀನಿ. ಕಳೆದ ಬಾಗಲಕೋಟೆ ಜಿಲ್ಲೆಯಲ್ಲಿ ನೀಲ್ಗುಂದ ಅಂತ ಒಂದು ಸಣ್ಣ ಹಳ್ಳಿ, ಅಲ್ಲಿಗೆ ನಾನು ಹೋಗೋ ಅಷ್ಟರಲ್ಲಿ ರಾತ್ರಿ 9 ಗಂಟೆ ಆಗಿತ್ತು. 9 ಗಂಟೆ ಆದ್ರೂ ನಾನು ಬಂದಿದ್ದೀನಿ ಅನ್ನೋ ಒಂದು ಉದ್ದೇಶನ ತಿಳ್ಕೊಂಡು ಅಲ್ಲಿ ಜನ ಅಷ್ಟು ಉತ್ಸಾಹದಿಂದ ಅಲ್ಲೇ ಮೈಕೆಲ್ಲ ಕಟ್ಟಿ ಮತ್ತು ಕಾರ್ಯಕ್ರಮಕ್ಕೆಲ್ಲ ಆಯೋಜನೆ ಮಾಡಿ ರಾತ್ರಿ 9 ಗಂಟೆ ಆದರೂ ಒಂದು 50-60 ಜನ ಸೇರಿದ್ರು. ಭಾಳ ನನಗೆ ಖುಷಿ ಆಯಿತು. ಈ ಥರ ಒಂದು ಜನಸ್ಪಂದನೆ ಚೆನ್ನಾಗಿದೆ. ಮತ್ತು ಎಲ್ಲ ಜಿಲ್ಲೆಗಳು ಹೋಗೋದ್ರಿಂದ ನನಗೆ ಸರ್ಕಾರದಿಂದ ಎಲ್ಲ ಜಿಲ್ಲಾಡಳಿತದಿಂದ IBಗಳು ಅರೇಂಜ್ ಮಾಡಿ ಕೊಡ್ತಿದ್ದಾರೆ. ಮತ್ತು ನನ್ನ ಉದ್ದೇಶ ಇದರಿಂದ ಯಾವುದೇ ಮತದಾನದಿಂದ ಹೊರಗುಳಿಬಾರ್ದು ಅನ್ನೋದು ಒಂದು ಉದ್ದೇಶ. ಮತ್ತು ಹೋದಂಥ ಎಲ್ಲ ಕಡೆಯೂ ಜನರ ಸ್ಪಂದನೆ ಚೆನ್ನಾಗಿದೆ. ಭಾಳ ಚೆನ್ನಾಗಿ ಕಾರ್ಯಕ್ರಮ ಇದೆ ನಡೀತಿದೆ. ಇನ್ನು ಈಗ 20 ಜಿಲ್ಲೆ ಮುಗಿದಿದೆ. ಇನ್ನು 10 ಜಿಲ್ಲೆನ ಈ ತಿಂಗಳ ಅಂತ್ಯದಲ್ಲಿ ಮುಗಿಸ್ಕೊಂಡು ಬೆಂಗಳೂರಿಗೆ ಹೋಗಿ ಬೆಂಗಳೂರಿನಲ್ಲಿ ಇನ್ನೂ ಸ್ವಲ್ಪ ಇನ್ನೂ ಜಾಸ್ತಿ ನಾನು ಇದನ್ನು ಮಾಡಬೇಕು, ಜಾಗೃತಿ ಇದನ್ನು ಕಾರ್ಯಕ್ರಮನ ಹಮ್ಮಿಕೋಬೇಕು ಅಂತೇಳಿ ನಮ್ಮ ಸಮರ್ಥ ಕನ್ನಡಿಗರಿಂದ ಬೀದಿ ನಾಟಕಗಳು ಮಾಡೋವಂಥ ಒಂದು ಉದ್ದೇಶ ಕೂಡ ಇದೆ. ಅದನ್ನು ನಮ್ಮ ಗೌರವ ಸಲಹೆಯಾದ ಲಿಂಗೇಶ್ ಹುಣಸೂರು ಅವ್ರ ಜೊತೆ ಚರ್ಚೆ ಮಾಡಿ ಕಾರ್ಯಕ್ರಮಗಳನ್ನೆಲ್ಲ ಮುಂದಕ್ಕೆ ಮಾಡಬೇಕು ಅನ್ನೋ ಉದ್ದೇಶ ಇದೆ ಸರ್. ನಾನು ದಿನಕ್ಕೆ ಇದಂತ ಏನು ಒಂದು ನಿರ್ದಿಷ್ಟದ ಗುರಿ ಇಲ್ಲ. ಒಂದೊಂದು ದಿನ 200-250 ಕಿಲೋಮೀಟ್ರ್ ಕೂಡ ಕ್ರಮಿಸಿದ್ದೀನಿ. ಒಂದೊಂದು ದಿನ ಆದಷ್ಟು ಒಂದು ಅಟ್ಲೀಸ್ಟ್ ನಾವು ಅವರೇಜ್ ತೊಗೊಂಡ್ರೂ 100-150 ಕಿಲೋಮೀಟ್ರ್ ಅಂತೂ ಒಂದು ದಿನಕ್ಕೆ ಪ್ರಯಾಣ ಮಾಡ್ತಾಯಿದ್ದೀನಿ. ಮತ್ತು ನಾನು ಪ್ರಾರಂಭ ಮಾಡಿದ್ದು 24/2/2019 ಫೆಬ್ರವರಿನಲ್ಲಿ ಆಗಿದೆ. ಇಲ್ಲಿಗೆ ಒಂದು 24 ದಿನ ಆಗಿದೆ. ಈ ತಿಂಗಳ ಅಂತ್ಯದಲ್ಲಿ ಎಲ್ಲ ಜಿಲ್ಲೆಗಳನ್ನೂ ನಾನು ಮುಗಿಸ್ಬೇಕು ಅನ್ನೋ ಒಂದು ಗುರಿ ಇಟ್ಕೊಂಡಿದ್ದೀನಿ ಸರ್. ಅರಿವು ಅಂದರೆ ಈಗ ಕಾಲೇಜ್ಗಳಿಗೆ ಹೋಗ್ತಾ ಇದ್ದೀನಿ. ನನಗೆ ಎಲ್ಲ ಜಿಲ್ಲಾಡಳಿತದಿಂದಲೂ ಕೆಲವು ಸರ್ಕಾರಿ ಕಾಲೇಜುಗಳು ಮತ್ತು ಪ್ರೈವೇಟ್ ಕಾಲೇಜುಗಳಿಗೂ ಕೂಡ ಒಂದೊಂದು ಕಾರ್ಯಕ್ರಮನ ಆಯೋಜನೆ ಮಾಡ್ತಾರೆ. ಅಲ್ಲೂ ಹೋಗಿ ಅಲ್ಲಿ ವಿದ್ಯಾರ್ಥಿಗಳಿಗೆ ಹೇಳ್ತಿರೋದು, ಮತ್ತು ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಮೂಲಕ ಅವ್ರ ತಂದೆ ತಾಯಿಗಳನ್ನ ಪ್ರಚೋದನೆ ಮಾಡಿ ಅಂತ ಹೇಳೋದು, ಈ ರೀತಿ ಮಾಡ್ಕೊಂಬರ್ತಾಯಿದ್ದೀನಿ. ಮತ್ತು ಬರೋ ಇದರಲ್ಲಿ ರಸ್ತೆಗಳಲ್ಲೂ ಅಷ್ಟೇ ಬಸ್ ಸ್ಟಾಪು ಮತ್ತು ರೈಲ್ವೆ ಸ್ಟೇಷನು ಈ ಥರ ಇದನ್ನೆಲ್ಲ ನಿಂತು ಅಲ್ಲಿ ಸಾರ್ವಜನಿಕರಿಗೆಲ್ಲ ನಾನು ಕರಪತ್ರಗಳನ್ನು ಕೊಟ್ಟು ಇದೇ ಕಾರಣಕ್ಕೋಸ್ಕರ 10,000 ಕರಪತ್ರಗಳನ್ನ ಮಾಡಿಸಿದ್ದೀನಿ. ಇದನ್ನೆಲ್ಲ ಹಂಚ್ಕೊಂಡು ಅವರಲ್ಲಿ ಜಾಗೃತಿನ ನಾನು ಮೂಡಿಸ್ತಾ ಇದ್ದೀನಿ ಸರ್. ನಾನು ಬೇಸಿಕಲಿ ಲ್ಯಾಬ್ ಟೆಕ್ನಿಷಿಯನು. ಈ ಒಂದು ಇದಕ್ಕೋಸ್ಕರ ನಾನು ಕೆಲಸನೂ ಬಿಟ್ಟು ನಾನು ಈ ಮತದಾನ ಜಾಗೃತಿ ಅಭಿಯಾನಕ್ಕೆ ಹೊರಟಿದ್ದೀನಿ ಸರ್, 1 ತಿಂಗಳ ಮಟ್ಟ ಇದಕ್ಕೆ ಅಂತ.
ಒಳ್ಳೆ ಉದ್ದೇಶ ಇಟ್ಕೊಂಡಿದ್ಯಾ, ಆದರೆ ಎಲೆಕ್ಟ್ ಆದಮೇಲೆ ಅಟ್ಮಾಸ್ಫಿಯರ್ ಚೇಂಜ್ ಮಾಡ್ತಾರೆ. ಅವ್ರಿಗೆ ಬೆಲೆ ಕೊಡಬೇಡ. ನಿನ್ನ ಧ್ಯೇಯ ಉದ್ದೇಶ ನೀನು ಅಲ್ಲಿ ಹೋಗಿ ಮೇಲೆ ಏನು ಹೇಳಬೇಕು ಅನ್ನೋದನ್ನು ಗಟ್ಟಿ ಮಾಡ್ಕೊಂಡು ಇವರು ಸಕ್ಸಸ್ಫುಲ್ ಆಗ್ತದೆ. ನೀನು ಮೇಲೆ ಹೋದಾಗ ಕೇಳ್ತಾರೆ ನಾನು ಏನು ಮಾಡಿ ಬಂದಿ ಅಂತ.